ಇದು ವಿರೋಧ ವ್ಯಕ್ತ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಿಲ್ಲ. ಈ ಕಾರ್ಯಾಚರಣೆ ಶಿವಾಜಿನಗರ ಕ್ಷೇತ್ರದಲ್ಲಿ ಸುಮಾರು 12-13 ದಿವಸದಿಂದ ನಡೆದಿದೆ. ಮತ್ತೆ ಎಲ್ಲಿ ಕೂಡ ಯಾವುದೇ ರೀತಿಯ ಸರ್ಕಾರದ ಕಾರ್ಯಕ್ರಮಕ್ಕೆ ಅಡಚಣೆ ಆಗಿರಲಿಲ್ಲ. ಇವತ್ತು 4 ಜನ ಯಾರೋ ಈ ಕೆಲಸ ಮಾಡಿರ್ತಕ್ಕಂಥದ್ದು, ಹಲ್ಲೆ ಮಾಡಿರ್ತಕ್ಕಂಥದ್ದು ಅಂತ ನನಗೆ ತಿಳಿದು ಬಂದಿದೆ. ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತ ಕೂಡ ನಾನು ಪೊಲೀಸ್ಗೆ ಮಾತಾಡಿದ್ದೇನೆ, ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ಮತ್ತು ಯಾರೇ ಮಾಡಿರಲಿ ಅವ್ರಿಗೆ ಒಂದು ಮಾತನ್ನು ನಾನು ತಿಳಿಸೋಕ್ಕೆ ಬಯಸ್ತೇನೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಏನಿದೆ ಇದು ಸಾರ್ವಜನಿಕರ ಹಿತಕ್ಕೋಸ್ಕರ ಮಾಡ್ತಾ ಇದೆ. ಇದು ವಿರೋಧ ವ್ಯಕ್ತ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಿಲ್ಲ. ಈ ಕಾರ್ಯಾಚರಣೆ ಶಿವಾಜಿನಗರ ಕ್ಷೇತ್ರದಲ್ಲಿ ಸುಮಾರು 12-13 ದಿವಸದಿಂದ ನಡೆದಿದೆ. ಮತ್ತೆ ಎಲ್ಲಿ ಕೂಡ ಯಾವುದೇ ರೀತಿಯ ಸರ್ಕಾರದ ಕಾರ್ಯಕ್ರಮಕ್ಕೆ ಅಡಚಣೆ ಆಗಿರಲಿಲ್ಲ. ಇವತ್ತು 4 ಜನ ಯಾರೋ ಈ ಕೆಲಸ ಮಾಡಿರ್ತಕ್ಕಂಥದ್ದು, ಹಲ್ಲೆ ಮಾಡಿರ್ತಕ್ಕಂಥದ್ದು ಅಂತ ನನಗೆ ತಿಳಿದು ಬಂದಿದೆ. ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತ ಕೂಡ ನಾನು ಪೊಲೀಸ್ಗೆ ಮಾತಾಡಿದ್ದೇನೆ, ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ಮತ್ತು ಯಾರೇ ಮಾಡಿರಲಿ ಅವ್ರಿಗೆ ಒಂದು ಮಾತನ್ನು ನಾನು ತಿಳಿಸೋಕ್ಕೆ ಬಯಸ್ತೇನೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಏನಿದೆ ಇದು ಸಾರ್ವಜನಿಕರ ಹಿತಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಕಾರ್ಯಾಚರಣೆ. ಇದು ಯಾರಿಗೋಸ್ಕರ ಒಂದು ವರ್ಗಕ್ಕೆ ಇನ್ನೊಂದು ವರ್ಗಕ್ಕೆ ಸೇರಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಎಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡ್ತಕ್ಕಂಥ ಅಧಿಕಾರ ಇದೆ, ಅಷ್ಟೇ ಅಧಿಕಾರ ಸಾರ್ವಜನಿಕರಿಗೆ ಫುಟ್ಪಾತ್ ಮೇಲೆ ನಡೀತಾ ಇರತಕ್ಕಂಥ ಅಧಿಕಾರ ಕೂಡ ಅಷ್ಟೇ ಇದೆ. ಸೊ ಈ ಕಾರ್ಯಾಚರಣೆ ಆಗ್ತಾ ಇರತಕ್ಕಂಥದ್ದು ಸಾರ್ವಜನಿಕರ ಹಿತದಲ್ಲಿ. ಯಾರೇ ಅಡಚಣೆ ಮಾಡಿದ್ರೂ ಸಹ ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ. ಯಾರಿಗೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಆಕ್ಷೇಪ ಇದ್ದರೆ ಹೇಳ್ಕೊಳ್ಳಿಕ್ಕೆ ನೀವು ಸ್ವತಂತ್ರ ಇರ್ತೀರಿ, ಆದರೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು ಈ ರೀತಿ ಯಾರೇ ಕೂಡ ಕಾನೂನನ್ನು ಕೈಗೆ ತಗೊಂಡಿದ್ರೆ ಅವ್ರ ಮೇಲೆ ನಿಶ್ಚಿತವಾಗ್ಲೂ ಕಠಿಣ ಕ್ರಮ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಈ ಯಾವುದೇ ಒಂದೇ ಕಡೆ ಆಗಿರ್ತಕ್ಕಂಥ ಒಂದು ಘಟನೆಗೆ ಇಡೀ ಕ್ಷೇತ್ರದಲ್ಲಿ ಆ ಥರ ಆಗಿದೆ ಅಂತ ಬಿಂಬಿಸ್ತಕ್ಕಂಥದ್ದು ಕೂಡ ನಾನು ಖಂಡಿಸ್ತೇನೆ. ಯಾರಾಗಿದ್ದಾರೆ ಅದು ಪೊಲೀಸು ಪತ್ತೆ ಹಚ್ತಾರೆ, ಐಡೆಂಟಿಫೈ ಮಾಡ್ತಾರೆ, ಬಹಿರಂಗವಾಗಿ ನಿಮ್ಮ ಗಮನಕ್ಕೂ ಬರುತ್ತೆ. ಸರ್, ಬೆಂಗಳೂರಲ್ಲಿ ಈ ಕಾರ್ಯಾಚರಣೆ ಶುರುವಾದಾಗ ಶಿವಾಜಿನಗರದಲ್ಲಿ ಶುರು ಮಾಡಿರಲಿಲ್ಲ. ಇನ್ನು ಅವಾಗ ಬಿಜೆಪಿ ಒಂದು ಆರೋಪ ಮಾಡಿತ್ತು, ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಶಿವಾಜಿನಗರ ಇವರು ಬಿಡ್ತಾ ಇದ್ದಾರೆ ಈ ಸರ್ಕಾರ ಅಂತೇಳಿ. ಸೊ ಇದೇ ತಪ್ಪು ಗ್ರಹಿಕೆಯನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಆಪಾದನೆ. ಯಾರು ಹೇಳಿದ್ದು ಶಿವಾಜಿನಗರದಲ್ಲಿ ಆಗಿಲ್ಲ ಈ ಕಾರ್ಯಾಚರಣೆ? ಸುಮಾರು 12-13 ದಿವಸ ಹಿಂದೆಯಿಂದ ನಡೀತಾ ಇದೆ. ಅವರು ಬೇಕಂತ ಬಿಜೆಪಿಯವರು ಆಪಾದನೆ ಮಾಡಿದ್ದಾರೆ. ಇವತ್ತು ಹಲ್ಲೆ ಮಾಡಿದಾರಲ್ಲ ಅವರ ಗುರುತನ್ನು ಕೂಡ ನಾನು ತಿಳ್ಕೊಂಡಿದ್ದೇನೆ. ಅಲ್ಲಿ ಅಲ್ಪಸಂಖ್ಯಾತರು ಮಾತ್ರ ಮಾಡಿದ್ದಾರೆ ಅಂತಿಲ್ಲ, ಎಲ್ಲ ಜಾತಿ ಧರ್ಮದವರು ಸೇರಿ ಅಲ್ಲಿ ಯಾರು ಹಲ್ಲೆ ಮಾಡಿದ್ದಾರೆ ಅವರು ಅಲ್ಲಿ ಅಲ್ಪಸಂಖ್ಯಾತರು ಇಲ್ಲ. ಸೊ ಇದು ಅಲ್ಪಸಂಖ್ಯಾತರ ಬಹುಸಂಖ್ಯಾತದ ವಿಷಯ ಅಲ್ಲ, ಕಾನೂನಿನ ವಿಷಯ. ಸರ್ಕಾರದ ಒಂದು ತೀರ್ಮಾನ, ಸಾರ್ವಜನಿಕರ ಪರವಾಗಿ ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ಆಕ್ಯುಪೈ ಆಗ್ಬಿಟ್ರೆ, ಅದನ್ನು ಒತ್ತುವರಿ ಮಾಡಿಕೊಂಡ್ರೆ ಸಾರ್ವಜನಿಕರ ಜೀವನಕ್ಕೆ ಅಪಾಯ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ತೆರವುಗೊಳಿಸಬೇಕು. ಎಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಂತ ಅದು ಖುಲಾಸೆ ಆಗಬೇಕು ಅಂತ ಈ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಸುಮಾರು 12-13 ದಿವಸದಿಂದ ಸತತವಾಗಿ ಸಫಲವಾಗಿ ಶಿವಾಜಿನಗರದಲ್ಲಿ ಈ ಕಾರ್ಯಾಚರಣೆ ಆಗಿದೆ. ಮತ್ತೆ ಇವತ್ತಿಗೂ ಕೂಡ ನಾನು ಹೇಳ್ತೇನೆ, ಇವತ್ತಾಗಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತಿಲ್ಲ. ಕೆಲವರು ಕಾನೂನನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ. ಯಾರು ತಗೊಂಡಿದ್ದಾರೆ ಅಂತ ನೀವು ನೋಡ್ಬೋದು, ಎಲ್ಲರಿಗೂ ಗೊತ್ತಾಗಲ್ವಾ? ಸೊ ಅದು ಯಾವುದೇ ಸೀಮಿತವಾದಂಥ ಧರ್ಮಕ್ಕೆ ಜಾತಿಗೆ ಸೇರೋದಲ್ಲ. ಅವ್ರು ಯಾತಕ್ಕೋಸ್ಕರ ತಗೊಂಡಿದ್ದಾರೆ ಏನೇ ಇರಲಿ ಕೂತ್ಕೊಂಡು ಮಾತನಾಡ್ಬೋದಿತ್ತು. ಅವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಿಲ್ಲ, ನಾನು ಖಂಡಿಸ್ತೇನೆ. ಮತ್ತೆ ಪೊಲೀಸ್ ತಮ್ಮ ಕೆಲಸ ಮಾಡುತ್ತೆ, ಅವರು ಏನು ಕಾನೂನು ಹಿತದಲ್ಲಿ ಮಾಡಬೇಕು ಅವ್ರು ಮಾಡ್ತಾರೆ.